ಎಲೆಕ್ಷನ್ ಕಾವು ಹೇಗೆ ನಡೀತಾ ಇದೆ ಸರ್? ಇಲ್ಲಿ ನೋಡ್ರಿ ಸರ, ಇಂದ ಮೊನ್ನೆ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ರೆ 6 ಗಂಟೆಗೆ ಬಂದಾಗಿದ್ರೆ ಅಜಯ್ ಕುಮಾರ್ ವಿನ್ ಆಗ್ಯಾರ. 6 ಗಂಟೆ ಬಂದಾಗಲಿಲ್ಲ, 12 ಮಟ್ಟ 2 ಕೋಟಿ ಗಂಟೆ ರೊಕ್ಕ ಖರ್ಚು ಮಾಡಿದ್ರು, ಅವ್ರು ಗೆದ್ದರು. ಇಷ್ಟು ಮಾತ್ರ ಹೇಳಬಲ್ಲಿ. ಇಲ್ಲಿವರೆಗೆ ಆರಿಸೋದ್ರೆ ಯಾರು ಇಲ್ಲಿ ಬಂದಲ್ಲ. ಸ್ವಚ್ಛ ಹೇಳಿಬಿಡ್ತಾನ ನಾನು. ಅಂದ್ರೆ ಅಜಯ್ ಕುಮಾರ್ ಅವರು ನಿಮ್ಮ ಕೈಗೆ ಸಿಗ್ತಾರನ್ರಿ? ಹೌದು, ಸಿಗ್ತಾರೆ, ಮಾತಾಡ್ತೇವೆ, ಅವರು ಕಾಣಬಹುದು. ಈಗ ಶಾಮ್ನವ್ರ ಕುಟುಂಬ ನಿಮ್ಮ ಕೈಗೆ ಸಿಗುತ್ತಾ? ಭಾರಿ ಕಷ್ಟ. ಅಂದ್ರೆ ಈಗ ಅಂದ್ರೆ ಜನನಾಯಕರು ಕೈಗೆ ಸಿಗಬೇಕು ಅಂದ್ರೆ ಒಂದೇನಪ್ಪ ಅಂತಂದ್ರೆ ಜನನಾಯಕರು ಅನಿಸ್ಕೊಂತಾರೆ. ಈಗ ಅವ್ರ ಮನೆಗೆ ನಾವೇ ಹೋಗೋದಾದ್ರೆ ಅದು ಜನನಾಯಕರು ಅನಿಸ್ಕೊಳ್ಳಲ್ಲ ಸರ್. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಎಲ್ಲರಿಗೂ ಅವರು ಮಾನ್ಯತೆ ಕೊಡ್ತಾರೆ. ಹೌದು. ಅಂದ್ರೆ ಇವಾಗ ಬಿಜೆಪಿಯಿಂದ ನಿಮಗೆ ಯಾರು ಟಿಕೆಟ್ ಕೊಟ್ಟರೆ ವಿನ್ ಆಗ್ತಾರೆ ಅನ್ನುವಂಥ ಕ್ಯಾಂಡಿಡೇಟ್ ಯಾರು ಸರ್? ಈಗ ನೋಡ್ರಿ, ಹೋದ ಸಲ BJP ಅಜಯ್ ಕುಮಾರ್ ನಿಂತ್ಕೊಂಡ್ರು. ಅವರು ನಿಂತರ ಭಾರಿ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಗುಂಪು ರಾಜಕಾರಣ ಇದೆ. ಒಂದು ಕಡೆ ರೇಣುಕಾಚಾರ್ಯರ ಗುಂಪು, ಇನ್ನೊಂದು ಕಡೆ JM ಸಿದ್ದೇಶ್ವರ ಗುಂಪು. ಇವರು ಗ್ಯಾರಂಟಿ ಇರೋದಕ್ಕೋಸ್ಕರ ಜನರು ಓಟ್ ಹಾಕ್ಯಾರ. ಗ್ಯಾರಂಟಿ ಇಲ್ಲಪ್ಪ ಅಂದ್ರೆ ಯಾರು ಓಟ್ ಹಾಕೋದಿಲ್ಲ, ಅದು ಮಾತ್ರ ಶತಸಿದ್ಧ. ಹೌದ್ರೆ ಏನಪ್ಪ, ಇವರು ವಿದ್ಯಾ ಒಂದು ಹಾಸ್ಪಿಟಲ್ ಇಷ್ಟು ಮಾಡಿದ್ರೆ ಬೇಕಾದಂಗೆ ಇದಾಗೋದು. ಬಸ್ಸಿಂದು ಈ ಗ್ಯಾರಂಟಿ, ಆಮೇಲೆ ಇವನ್ನ ಗೃಹಲಕ್ಷ್ಮಿ ಎಲ್ಲ ಮಾಡಬಾರ್ದಾಗಿತ್ತು. ಹೌದ್ರೆ ಇವತ್ತು ನಾವು ನೋಡೋದು ಮ್ಯಾಲೆ ಕೇಂದ್ರ ನೋಡಬೇಕು. ಹೌದ್ರೆ ಇದು ಅದರಿಂದನೇ ಆರಿಸಿ ಬಂದಾರ ಗ್ಯಾರಂಟಿ. ಅದು ಇಲ್ಲಪ್ಪ ಅಂದ್ರೆ ಆರಿಸ್ಬಿಡ್ತಾರೆ, ಬರೋದಿಲ್ಲ. ಈಗ ಬಿಹಾರ ಚುನಾವಣೆ ಆಯ್ತು, ಅವರು ಗ್ಯಾರಂಟಿಗೆಲ್ಲ ಆಸೆ ಪಡಲಿಲ್ಲ. ಹೌದ್ರೆ ನರೇಂದ್ರ ಮೋದಿ ಮಕ ನೋಡಿದ್ರು ಅವರು ಎಲ್ಲರೂ. ಅದಕ್ಕೋಸ್ಕರ ಪಂಚಮ ಶಾಲೆ ಕೊಡೋದು, ಒಬ್ಬ ಲಿಂಗಾಯತರಿಗೆ ಪಂಚಮ ಶಾಲೆ ಕೊಡೋದು ಉತ್ತಮ ಅಂತ ಹೇಳ್ತಾನೆ. ಅಜಯ್ ಕುಮಾರ್ಗೆ ಕೊಡಬೇಕು ಅಂತ ನನಗೆ ಆಸೆ. ಸರ್ ಇನ್ನೊಂದು ಪ್ರಮುಖವಾಗಿ ಸರ್, ಈಗ ಶಾಮ್ನವರು ಶಿವಶಂಕರಪ್ಪನವರ ಏನೋ ಮಗ, ಮಲ್ಲಿಕಾರ್ಜುನ ಅವರ ಏನೋ ಮಗ ಇದ್ದಾರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ಸಾಕಷ್ಟು ಲಾಬಿ ಮಾಡ್ತಾ ಇರುವಂಥದ್ದು ಹೈಕಮಾಂಡ್ಗೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರಿಗೆ ಕೊಡಬೇಕಂತೇಳಿ ಜಮೀರ್ ಅಹಮದ್ ಅವರು ಒಂದು ಪಟ್ಟು ಬಿದ್ದಿರುವಂಥದ್ದು. ಈ ಒಂದು ಕಚ್ಚಾಟದಲ್ಲಿ BJPಗೆ ಪ್ಲಸ್ ಆಗುತ್ತಾ ಸರ್? ಏನಾಗೋದಿಲ್ಲ. ಅದೇನಪ್ಪ, ಎಲೆಕ್ಷನ್ 6 ಗಂಟೆಗೆ ಬಂದಾತಪ್ಪ ಅಂದ್ರೆ ಇವರೇ ವಿನ್. ಇವರಿಂದ ಏನಪ್ಪ ಅಂತಂದ್ರೆ ಭಾರಿ ಕಷ್ಟ ಐತಿ. ಇಷ್ಟು ಮಾತ್ರ ನಾವು ಹೇಳಬಲ್ವಿ. ಏನಪ್ಪ ಅಲ್ಲಿಂದ ಏನೀಗ ಆಸ್ಪತ್ರೆ ಎಲ್ಲ ಏನಿದ್ರು ಇಲ್ಲೆಲ್ಲ ಏನಿದ್ರು ಮಣಿಪಾಲ ಏನಪ್ಪ ಆಸ್ಪತ್ರೆಗೆ ಹೋಗ್ಬೇಕು. ಹೌದ್ರೆ ಸುಮ್ಮನೆ ಅಂದರೆ ಹಾಸ್ಪಿಟ್ಲ್ ಇದ್ದರೂ ಕೂಡ ಅಲ್ಲಿ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಸರಿ ನಮಗಂತೂ ಹಿಡಿಸಿಲ್ಲ. ನಾವೆಲ್ಲ ರೊಕ್ಕ ಖರ್ಚು ಮಾಡಿ ಬಂದಾವೆ. ಮಂಡಿ ನಮಗೆ ಬೇಕಾದಷ್ಟು ರೊಕ್ಕ ಖರ್ಚು ಮಾಡಿದ್ವಿ, ಏನು ಇದಾಗಲಿಲ್ಲ. ಇವತ್ತು ಅಷ್ಟು ಓಡಾಡೋದಾಗಿದ್ದರೆ ಏನಪ್ಪ ಈಗ ಹೋದೆ ಆರಾಮ ಈಗ ಅಡ್ಡಾಡ್ತಾನೆ. ಆದರೂ ಮತ್ತೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಈಗ ಆರಿಸಿ ತರ್ತಿದ್ರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ನೋಡ್ರಿ ಮೋದಿ ಮಕ ನೋಡಿದೆ. ಇಲ್ಲಿವರೆಗೂ ನನ್ನ ಲೈಫ್ ಒಳಗೆ ಕಾಂಗ್ರೆಸ್ಗೆ ಹಾಕಿಲ್ಲ. ಸ್ವಚ್ಛ ಮಾತಾಡ್ಬಿಡ್ತಾನೆ ನಾನು. ಹೌದ್ರೆ ಏನಿದ್ರು ರಾಮಕೃಷ್ಣ ಹೆಗಡೆ, ಅದು ಬಿಟ್ಟ ಮೇಲೆ BJPನ. ಯಾರೇ ನಿಂಡ್ರಲ್ಲಿ BJPಗೆ ನಿಮ್ಮ ಓಟ್? ಹೌದೌದು, ನಮ್ಮ ಯಾರೇ ನಿಂತ್ಕೊಳ್ಳಿ BJPಗೆ ಓಟು. 100ಕ್ಕೆ 100. ಈ ಬಾರಿ ಎಲೆಕ್ಷನ್ ತಮ್ಮದು ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ನಡೀತದೆ ಸರ್ ಎಲೆಕ್ಷನ್ ಕಾವು? ಈ ಕಾವು ಈಗ ಹಬ್ಬ ಆದ್ಮೇಲೆ ಸ್ವಲ್ಪ ಭಾಳ ಜೋರಾಗಿದೆ. ಈಗ ಆ್ಯಕ್ಚುಲಿ ಇಷ್ಟು ದಿವಸ ಎಲ್ಲ ಶಿವಶಂಕರಪ್ಪರೇ ಮಾಡ್ಕೊಂತ ಬಂದಿರೋದು. ಎಲ್ಲ ಜನ ಎಲ್ಲ ಅವರಿಗೆ ಹಿರಿಯರಾದ್ರಂತ ಅವ್ರಿಗೆ ಗೆಲ್ಸ್ಕೊಂತಾನೆ ಬಂದರು. ಬಟ್ ಈ ದಕ್ಷಿಣ ಎಲ್ಲೆಲ್ಲೂ ಅಭಿವೃದ್ಧಿ ಆಗಿಲ್ಲ. ನೀವೇ ನೋಡ್ತಿರುವ ಸುತ್ತ ನೋಡ್ಕೊಂಬರ್ರಿ, ಎಲ್ಲೂ ಅಭಿವೃದ್ಧಿ ಆಗಿಲ್ಲ. ಹೊಸ ಮುಖ ಬೇಕೇ ಬೇಕು ಈ ಕಡೆಗೆ. ಅಂದ್ರೆ ಕಾಂಗ್ರೆಸ್ ಇಂದ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಭಾಳ ನಡೀತಾ ಇದೆ ದಾವಣಗೆರೆಯಲ್ಲಿ. ಹಂಗೆ ಅವ್ರ ಮನೆ ಒಬ್ರು MP ಇದ್ದಾರೆ, ಒಬ್ರು MLA ಇದ್ದಾರೆ. ಆದ್ರೂ ಅಭಿವೃದ್ಧಿ ಏನಿಲ್ಲ. ನೀವೇ ನೋಡ್ತಾ ಇದ್ದೀವಿ, ಸತತ 30 ವರ್ಷದಿಂದ ಗೆದ್ಕೊಂತ ಬಂದಿದ್ದಾರೆ. ಆದ್ರೂ ದಕ್ಷಿಣದಾಗ ಏನು ಅಭಿವೃದ್ಧಿ ಇಲ್ಲ. ಅದೇ ಉತ್ತರದಾಗ ಹೋಗ್ರಿ, ಅವ್ರು ಬೇಕಾದಂಗೆ ಅವ್ರ ಮನೆ ಬಾಗ್ಲಾಗೆಲ್ಲ ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿಸ್ಕೊಂತಾರೆ. ಈ ಸಣ್ಣ ರೋಡ್ಗಳು ನೋಡ್ರಿ, ಇಲ್ಲಿ ನೋಡಿದೆ ಇದೆ ಹೆಂಗಿದಾವೆ, ಇಲ್ಲ ತೆಗ್ಗಳೆಲ್ಲ ಹೆಂಗಿದಾವೆ. ಅವ್ರು ಅಷ್ಟು 30 ವರ್ಷ ಗೆದ್ರು ಅಭಿವೃದ್ಧಿ ಶೂನ್ಯನೇ ಈ ಕಡೆ ದಕ್ಷಿಣದಲ್ಲಿ. ಹಂಗಾಗಿ ಹೊಸ ಮುಖ ತರಲೇಬೇಕು ಸರ್. ಈ ಬಾರಿ ಹೊಸ ಮುಖ ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ಜಯಬೇರಿ ಬಾರಿಸ್ತಾರೆ ದಕ್ಷಿಣ ವಿಧಾನಸಭಾ? BJPಯಿಂದ BJ ಅಜೆಂಡರಿಗೆ ಕೊಡ್ಬೇಕು. ಅಭಿವೃದ್ಧಿ ಮಾಡ್ತಾರೆ, ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮೇ ಅವ್ರಿಗೆ ಹತ್ತತ್ರ ಬಂದು ಸೋತಿರೋದು. ಈ ಸರಿ ಅವ್ರು ಗೆಲ್ತಾರೆ ಪಕ್ಕ. ಎಲೆಕ್ಷನ್ ಕಾವು ಹೇಗಿದೆ ಸರ್? ಟಿಕೆಟ್ ಕೊಡ್ಬೋದು ಸರ್? ದಕ್ಷಿಣ ವಲಯದಿಂದ ಭಾಳ ಭರ್ಜರಿ ಎಲೆಕ್ಷನ್, ಒಂಥರ ಹೋಲಿ ಮಾಡಾಕತ್ರ ಜನ. ಒಳ್ಳೇದು ಎಲೆಕ್ಷನ್. ಇದಂದ್ರೆ 94ರಿಂದ ಶಾಮನೂರು ಶಿವಶಂಕರಪ್ಪನವ್ರಿಗೆ ನಾವು ಮುಸ್ಲಿಂ ಬಾಂಧವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಸಲ ನಾವು ಮಿನಿಸ್ಟರ್ ಸಚಿವರಿಗೆ, ಅವ್ರ MP ಮೇಡಮ್ನವ್ರಿಗೆ ನಮ್ದು ಒಂದು ಮನವಿ ಏನಂದರೆ, ಅವ್ರು ನಿಂತ್ಕೊಂಡು ಒಂದು ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಿಸಿ ಗೆದ್ದಿಸ್ಕೊಂಡು ಬರ್ಬೇಕಂತ ನಂಗೆ ಒಂದು ಅಭಿಪ್ರಾಯ ನಮ್ಮದು.
ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಹೇಳಿದ್ರಂತೆ, ನಾನು ಏನು ಲಾಸ್ಟ್ ಇದೆ ಎಲೆಕ್ಷನ್, ಮುಂದಿನ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುತ್ತೇನೆ ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗ ಮತ್ತೆ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಮಗನಿಗೆ ಕೇಳ್ತಾ ಇದ್ದಾರೆ ಸರ್, ಏನಿದೆ ಅಂತ. ನೋಡಿ, ಈಗ ಆ ಮಾತು ಕೇಳಿರೋದು ಒಂದು ಸಾಧಾರಣ ಮನುಷ್ಯ ಇಲ್ಲ, ಸ್ಟೇಟ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಕೇಳಿದ ಮಾತದು. ಅವ್ರ ಮಾತಿಗೆ ನಾವು ಎಲ್ಲ ಒಪ್ಕೊಂಡ್ಲೇಬೇಕಾಗ್ತೈತಿ. ಅವರು ನಮ್ಮ ಅಪ್ಪಾಜಿಗೆ ಬಿಟ್ಟಿಲ್ಲ, ನಮ್ಮ ಎಂ ಪಿ ಅವ್ರಿಗೆ ಬಿಟ್ಟಿಲ್ಲ, ನಮಗೆ ಬಿಟ್ಟಿಲ್ಲ ಮುಸ್ಲಿಮ್ಸ್ನವರು. ಅವ್ನ ಕರ್ತವ್ಯ ಅವ್ರು ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬಂದು ಅವ್ರ ಕರ್ತವ್ಯ ಅದು ಮಾಡಲೇಬೇಕು ಅವರು. ಇಲ್ಲಾಂದರೆ ನಾವು ನಮ್ಮ ಮುಸ್ಲಿಮ್ಗೆ ಎಲ್ಲಿ ಒಂದು ಕಡೆ ಮೋಸ ಮಾಡಂಗೆ ಅವ್ರು, ಎಲ್ಲಿ ಒಂದು ಕಡೆ. ಅಕಸ್ಮಾತ್ ಅಲ್ಪಸಂಖ್ಯಾತರಿಗೆ ಏನು ಟಿಕೆಟೇ ಕೊಡ್ಲಿಲ್ಲಪ್ಪ, ಈಗ ಏನು ಅಕಸ್ಮಾತ್ ಮತ್ತು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಏನು ಮಾಡಿದ್ರು ಸರ್ ಅಲ್ಪಸಂಖ್ಯಾತ? ಸರ್ ನೋಡಿ, ಆ ಮುಖ ಹಂಗಿತ್ತದು, ಶಾಮನೂರು ಶೇಷಪ್ಪರ ಮುಖ ಹಂಗಿತ್ತು. ಯಾರ ಜಾತಿ ಆಗಲಿ ಯಾರ ಸಮಾಜ ಆಗಲಿ ಗೌರವ ಕೊಡ್ತಿದ್ರು. ಈ ಸಲ ಸಣ್ಣ ಹುಡುಗರಿಗೆ ಗೆಲ್ಲಿಸ್ಬೇಕಂತ ಎಲ್ಲರೂ ಒಂದು ಕಡೆ ಅವ್ರ ಪರಂಪರೆ ಫ್ಯಾಮಿಲಿಯವ್ರಿಗೆ ಮಾಡಿಸ್ಕೊಬರ್ಬೇಕು, ಬೇರೆ ಮುಖ ಬರಲಿ. ಆಯಿಂದವ್ರಿಗೆ ಮುಸ್ಲಿಮ್ಸ್ಗೆ ಕೊಳ್ಳಿ, ಬೇರೆ ಕಮ್ಯುನಿಟಿಗೆ ಕೊಡಲಿ, ಕುರುಬ್ರಿಗೆ ಕೊಳ್ಳಿ, ಮರಾಠಿಸ್ಗೆ ಯಾರಿಗೆ ಕೊಳ್ಳಿ, ನಾವು ಮಾಡೋಕ್ಕೆ ತಯಾರಿದ್ದೀನಿ. ಸ್ವಲ್ಪ ಚೇಂಜಸ್ ಆಗಬೇಕು. ಈಗ ಬರೀ ದಕ್ಷಿಣ ಚೇಂಜಸ್ ಆಗ್ತಿದ್ವಿ 100%. ಬದಲಾವಣೆ ಬಯಸ್ತಾ ಇದಾರೆ, ದಕ್ಷಿಣ 100% ಬದಲಾವಣೆ ಆಗ್ತಿದ್ವಿ ಈ ಸಲ. ನಮ್ಮ ಮಾತು ನೋಡಿ 100% ಬದಲಾವಣೆ. ಯಾಕಂದ್ರೆ ವಾತಾವರಣ ಜನದ ಹೆಂಗೈತಿ ಯಾರು ಹೇಳಕ್ಕೆ ಇಷ್ಟಪಟ್ಟಿಲ್ಲ, ಆ ಸಂಬರ್ಧ ಬಂದರೆ ತೋರಿಸ್ತಾರೆ ಅವ್ರು, ಬೂತ್ ಒಳಗೆ ಓಟ್ ಹಾಕಿ ತೋರಿಸ್ತಾರೆ ಅವ್ರು. ಆಮೇಲೆ ಇನ್ನೊಂದು ಸರ್, ಪ್ರಬಲವಾಗಿ ಜಮೀರ್ ಅಹಮದ್ ಖಾನ್ ಅವರು ಶತಾಯಗತಾಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕಂತೇಳಿ ಹೈಕಮಾಂಡ್ಗೆ ಲಾಬಿ ಮಾಡ್ತಾ ಇರುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೀರಿ ಸರ್? ನೋಡಿ, ಜಮೀರ್ ಅಹಮದೇ ಇಲ್ಲ, ಕೌಲಾರ ನಸೀರ್ ಅಹಮದ್ MLC ಅವರು ಮಾಡಾಕತ್ತಾರ, ಹಾರಿಸ್ ಸಾರ್ ಮಾಡಾಕತ್ತಾರ, ರೆಹಮಾನ್ ಖಾನ್ ಮಾಡಾಕತ್ತಾರ, ಗುಲ್ಬರ್ಗಾದ ಕನೀಸ್ ಫಾತಿಮಾ ಅವ್ರು ಮಾಡಾಕತ್ತಾರ. ಎಲ್ಲ ಮುಸ್ಲಿಮ್ಸ್ ಕಮಿಟಿಯವ್ರು ಏನು ಹೇಳಾಕತ್ತಾರ, ಹೆಂಗೆ ಸಿಂಗೋದು ಎಲೆಕ್ಷನ್ ಆಗಿದ್ದೆ ಹಂಗೆ ಒಂದು ಮುಸ್ಲಿಮ್ಸ್ ಕಮಿಟಿ ಕೊಡಿ, 88,000 ಓಟ್ ಐತಿ ಅವ್ರದ್ದು, ಅವ್ರ ಕಡೆ ನಾವು ಎಲ್ಲ ಜಾತಿಗೆ ಕರ್ಕೊಂಡು ಹೋಗಿ ಒಂದು ಎಲೆಕ್ಷನ್ ಮಾಡ್ತಾರೆ. ನಮ್ಮ ಇಡೀ ಸ್ಟೇಟ್ನವ್ರು ಮಿನಿಸ್ಟರ್ ಹೋಗಿ ಬಂದು ಸಚಿವರು ನಿಂತ್ಕೊಂಡು ಎಲೆಕ್ಷನ್ ಗೆಲ್ಲಿಸ್ಕೊಂಡು ಬರ್ತೀವಿ ಹೇಳಕತ್ತಾರ ಅವರು. ನನಗೆ ನೋಡಿದರೆ ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಮಕ್ಕಾಗೆ ಹೋಗಿರೋ ಅವರು ಬರ್ತಾರಂತೆ, ಇನ್ನೂ ಬಂದಿಲ್ಲ ಫ್ಲೈಟ್ ಪ್ರಾಬ್ಲಮಿಂದ. 100% ಮುಸ್ಲಿಮ್ಸ್ಗೆ ಕೊಡೋಗೆ ಎಲ್ಲ ಕಮ್ಯುನಿಟಿ ಟ್ರೈ ಮಾಡಾಕತ್ತಾರ ಸರ್. ಮುಸ್ಲಿಮ್ಸ್ಗೆ ಕೊಟ್ಟಿಲ್ಲ, ಅಕಸ್ಮಾತ್ ಆಂಧ್ರಗೆ ಕೊಟ್ಟು ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾವೆಲ್ಲರೂ ಮಾಡೋಕ್ಕೆ ನಿಂತ್ಕೊಂಡು ಗೆಲ್ಲಿಸ್ಕೊಂಡು ಬರ್ತಿರೋ. ಅಂದರೆ ಇದೇ ರೀತಿ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಮುಂಚೆ ಬೇಡ ಅಂತೇಳಿ, ಆಮೇಲೆ ಕೊನೆಯದಾಗಿ ಟಿಕೆಟ್ ಅನೌನ್ಸ್ ಆಯಿತು. ಅವ್ರನ್ನ ಅಂದರೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ತೊಗೊಂಡ್ರು. ಈ ಭಾಗದಲ್ಲಿ ಆ ರೀತಿ ಟಿಕೆಟ್ ಕೊಟ್ಟಿದ್ದಾದರೆ ಯಾರು ಇಲ್ಲಿ ಮೇನ್ ಲೀಡ್ ತಗೊಳ್ತಾರೆ ಸರ್? ನನಗೆ ಜಮೀರ್ ಅಹಮದ್ ಖಾನ್, ನಮ್ಮ ಸತೀಶ್ ಜಾರಕಿಹೊಳಿ ನಮಗೆ ಒಂದು ಮನವಿ, ಅವ್ರು ಬಂದೇ ಎಲೆಕ್ಷನ್ ಮಾಡಿಸ್ಬೇಕು ಇಬ್ಬರು ನಿಂತ್ಕೊಂಡು. ಹೆಂಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಸಿಗ್ಗಾಂವ ಮಾಡಿಸ್ ಬಂದಾರ, ಅದೇ ಟೈಪ್ ಜಮೀರ್ ಅಹಮದ್ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಬಂದು ಎಲೆಕ್ಷನ್ ಮಾಡ್ಕೊಡ್ಬೇಕಂತ ನಮ್ಮದು ಒಂದು ಅಭಿಪ್ರಾಯ. ಅವ್ರಿಗೆ ನಮ್ಮದು ಒಂದು ಮನವಿ, ಆಯಿಂದಾಗೆ ಕೊಳ್ಳೆ ಮುಸ್ಲಿಮ್ಸ್ಗೆ ಕೊಳ್ಳೆ ಯಾರಿಗೆ ಕೊಳ್ಳೆ ಅವ್ರ ಸಮರ್ಥಗೊಳ್ಳಾಗೆ ಎಲೆಕ್ಷನ್ ಆಗಿದೆ ಒಳ್ಳೇದು. ಭರವಸೆ ಇದೆ ಈ ಬಾರಿ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಅರಳುತ್ತಾ ಸರ್? ಇಲ್ಲಿ ನಾನು ಹೇಳಾಕತ್ತಿಲ್ಲ, ಈ ಸಲ ಚೇಂಜಸ್ ಆಗ್ತೈತಿ. ಅಂದ್ರೆ ಚೇಂಜಸ್ 94 ಚೇಂಜ್ ಆಗಿಲ್ಲ, ಈ ಸಲ ಚೇಂಜ್ ಆಗ್ತೈತಿ. ಚೇಂಜಸ್ ಅಂದ್ರೆ ಏನು? ಕಾಂಗ್ರೆಸ್ ನೋಡಿ, ಆಯಿಂದದವರು ಬೇಜಾರಾಗ್ತಾರೆ, ಮುಸ್ಲಿಮ್ಸ್ ಕಮಿಟಿದವರು ಬೇಜಾರಾಗ್ತಾರೆ. ಯಾಕಂದ್ರೆ ಅವ್ರ ತಂದೆ ಇದ್ರೆ ಕೇಳ್ತಿದ್ದಿಲ್ಲ, ಸಾದಿಕ್ ಪಲ್ಲವ್ರು ಅವ್ರು ಕೇಳ್ತಿದ್ರು, ಅವ್ರ ತಂದೆ ಇದ್ದ ಮಟ್ಟ ಕೇಳ್ಕೊಂಡೇ ಬಂದಾಕತ್ತಾರ. ಅವ್ರು ಆಗಿದ್ಮೇಲೆ ಅವ್ರು ತೀರ್ಕೊಂಡ ಮೇಲೆ ಮತ್ತೆ ಅವ್ರಿಗೆ ಕಂಟಿನ್ಯೂ ಅಂದರೆ ಯಾರು ನಂಬ್ತಾರ ಹೇಳಿ? ಯಾರು ನಂಬಂಗಿಲ್ಲ. ಅಂದರೆ ಯಾರು ಹೇಳಂಗತ್ತಿಲ್ಲ. ಈಗ ಸದ್ಯಕ್ಕೆ ರಂಜಾನ್ ಹಬ್ಬ ಐತಿ, ಯಾರು ಹೇಳಾಕತ್ತಿಲ್ಲ. ಆ ಸಂಬರ್ಧ ಬಂದರು, ಕ್ಯಾಲೆಂಡರ್ ಬಿದ್ದ ಮೇಲೆ 100% ಚೇಂಜಸ್ ಆಗ್ತೈತಿ. ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ TV ಇರುವಂಥದ್ದು. ಅಂದರೆ ನಮ್ಮ ಜೊತೆಗೆ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಸಾದಿಕ್ ಅವರು, ಅವರನ್ನ ಮಾತಾಡಿಸ್ತಾನೆ. ಅಂದರೆ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದೀರಿ. ಏನೆಲ್ಲ ಅಭಿವೃದ್ಧಿ ಹೊಂದಬೇಕು ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಆಮೇಲೆ ಮೊದಲನೇದಾಗಿ ಸರ್ ಇಲ್ಲಿವರೆಗೂ ಏನೇನು ಅಭಿವೃದ್ಧಿ ಹೊಂದಿದೆ ತಮ್ಮ ಕ್ಷೇತ್ರದಲ್ಲಿ ಸರ್? ಸರ್, ನಾನು ಮಾಧ್ಯಮರ ಮೂಲಕ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾನೆ. ಒಳ್ಳೆ ಬಿಸಿಲು ಟೈಮ್ನಾಗ ಸಲಹೆ ಕೇಳ್ತಿದ್ದೀರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ದಕ್ಷಿಣ ಕ್ಷೇತ್ರದಲ್ಲಿ ಶಿಕ್ಷಣ ಬೇಕು, ಸಾರ್ವಜನಿಕರಿಗೆ ದುಡಿಮೆ ಬೇಕು, ಹಾಸ್ಪಿಟ್ಲುಗಳು, ಗುಳಿಗೆ ಅಂಗಡಿ ಜಾಸ್ತಿ ಆಗಿದ್ದಾವೆ. ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು 20-25 ಸಾವಿರ ಜನ ಕೆಲಸ ಮಾಡೋವಂಥ ಫ್ಯಾಕ್ಟ್ರಿಗಳು, ಒಂದು ಫ್ಯಾಕ್ಟ್ರಿಗೆ ದರಿದ್ರಕ್ಕೆ ಒಂದು 5,000 3,000 ಜನ ಕೆಲಸ ಮಾಡಿದರೆ 3 ಶಿಫ್ಟ್ ಜನ ಕೆಲಸ ಮಾಡಿದ್ರು ಒಂದು 7-8 ಸಾವಿರ ಜನ ಆಗ್ತಾವೆ. 3 ಕಡೆ ಕೆಲಸ ತೊಗೊಂಡ್ರು ಒಂದು 25-30 ಸಾವಿರ ಜನ ಆಗ್ತಾರೆ.
ಜನಗಳಿಗೆ ದುಡಿಮೆ ಆಗ್ತೈತಿ. ಅಂಗಡಿಗಳಿಗೆ ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ, ಇನ್ನೊಂದು ಇತರು ಎಲ್ಲರಿಗೂ ದುಡಿಮೆಗಳು ಹಾಕವು. ಬರೀ ಸೌತ್ನಲ್ಲಿ ಏನು ನೋಡಿದ್ರು ನೀವು ಹಾಸ್ಪಿಟ್ಲುಗಳು, ಗುಳಿಗೆ ಅಂಗಡಿಗಳು ಇವೇ ಕಾಣ್ತಾ ಹೊರತು ಯಾವ ಕೆಲಸ ಕಾರ್ಯಗಳು ನಡೆದಿಲ್ಲ. ಆದರೆ ಕಾಂಗ್ರೆಸ್ಸು ಭದ್ರಕೋಟೆ ಇದು. ಕಾಂಗ್ರೆಸ್ ಭದ್ರಕೋಟೆದಲ್ಲೇ ಕೆಲಸ ಆಗಿಲ್ಲ ಅಂತ ಹೇಳಿದರೆ ಇನ್ನೊಂದು ಪಕ್ಷದಲ್ಲಿ ಏನು ಕೆಲಸ ಆಗ್ತೈತಿ? 2.5 ವರ್ಷ ಕಾಲದಿಂದ ಈಗ ಚುನಾವಣೆ ಬಂದಿರೋದ್ರಿಂದ ನಮ್ಮ ಹಿರಿಯ ಶಾಮನೂರು ಶಿವಶಂಕರಪ್ಪನವರು ಅವ್ರದ್ದು ಅನಿಸಿಕೆ ಇತ್ತು. ಒಳಚರಂಡಿಗಳು, ರಸ್ತೆಗಳು, ಜನಗಳಿಗೆ ಸೌಲಭ್ಯ, ಅದು ಇದು ಭಾಳ ಅವರ ಹಿತಚಿಂತನೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಾಡಿಗೆ, ನಮ್ಮ ಊರಿಗೆ ಇತ್ತು. ಆದರೆ ದುರದೃಷ್ಟ ಊರಿಂದು ಶಾಮನೂರು ಶಿವಶಂಕರಪ್ಪರ ನಿಧನ ಆದಮೇಲೆ ನಾವಲ್ಲ ಈಗ ದಕ್ಷಿಣ ಕ್ಷೇತ್ರಕ್ಕೆ ನಾನು ಅಂಶ ಆದ್ದೀನಿ. ನಾನು ಟಿಕೆಟು ಅವರು ಜೀವಂತರಿದ್ದಾಗ 3 ಬಾರಿ ಕೇಳಿದ್ದೀನಿ. ಈಗ 4ನೇ ಬಾರಿ ನಾನು ಕೇಳ್ತಾ ಇರೋದು. ನನಗೆ ಕೊಟ್ಟರೆ ಸೂಕ್ತ ಕ್ಯಾಂಡಿಡೇಟು ನಾನೇ. ಎಲ್ಲ ಸಮಾಜದ ಜೊತೆಗೆ ನಾನು ಒಡನಾಟ ಇದೆ. ಆದರೆ ಏನು ದುಡ್ಡು ಬೇರೆ ಪಕ್ಷದವ್ರು ಏನು ಖರ್ಚು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನವರು, ಅಲ್ಪ ಸ್ವಲ್ಪ ನಾವು ಒಂದು 10-20 ಪೈಸಾ, 4 ಅಣಿ ಕಮ್ಮಿ 12% ನಾವು ಖರ್ಚು ಮಾಡಿ ಸಾರ್ವಜನಿಕರ ಮಧ್ಯೆ ಹೋಗಿ ಕೈಕಾಲು ಬಿದ್ದು ಗೆದ್ದು ಸಾರ್ವಜನಿಕರು ಕೆಲಸ ಮಾಡ್ಬೇಕಂತೇಳಿ ನಮ್ಮ ಹಿತಚಿಂತನೆ ಇದೆ. ಅಂದ್ರೆ ನಿಮಗೆ ಭರವಸೆ ಇದೆಯಾ ಸರ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಈ ಬಾರಿ ಅಂತ ಹೇಳಿ? 100% ಸರ್. ಆಯಿಂದ ಏನಿದೆ ಅಲ್ಲ, ನಾವು 75% ಆಯಿಂದ ಅದೇ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಮುಸ್ಲಿಮ್ಸು ಆಯಿಂದದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಓಟಿಂದ ನಾವು ಗೆಲ್ಲಕ್ಕಾಗೋದಿಲ್ಲ. ಎಲ್ಲ ಧರ್ಮದ ಎಲ್ಲ ಬಾಂಧವರು ಸೇರಿದರೆ ನಾವು ಗೆಲ್ಲಕ್ಕೆ ಚಾನ್ಸಸ್ಸು. ಬರೀ ಮುಸ್ಲಿಂ ಮತದಿಂದ ನಾವು ಗೆಲ್ಲೋದು ಭಾಳ ಅದ್ಗಜಂತ್ರ ವ್ಯತ್ಯಾಸ ಇದೆ. ನಾವು ಎಲ್ಲ ಜಾತಿ ಓಟ್ ತೊಗೊಂಡ್ರೆ ನಾವು ಗೆಲ್ತೀವಿ ಅಂತೇಳಿ ಸಭೆಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಸರ್, ಪ್ರಮುಖವಾಗಿ ಈಗ ಮಲ್ಲಿಕಾರ್ಜುನ್ ಅವರ ಬೇಡಿಕೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂತಂದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥದ್ದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸಮರ್ಥ ನಮ್ಮ ಮಿನಿಸ್ಟ್ರು SS ಮಲ್ಲಿಕಾರ್ಜುನ್ ಪರಬಾ ಮಲ್ಲಿಕ್ ಅವ್ರ ಮಗ. ನಮಗೂ ಮಗನ ಸರಿ ಸಮಾನೆ. ಆ ವಯಸ್ಸಿನ ತಕ್ಕಕ್ಕೆ ಬಂದರೆ ನಮ್ಮ ಜಿಲ್ಲೆ, ನಮ್ಮ ದಾವಣಗೆರೆ, ದಕ್ಷಿಣ, ಉತ್ತರ, ಸೌತ್ನಲ್ಲಿ ನಾವು ಗುರ್ತಿಸ್ತೀವಿ ಅವ್ರಿಗೆ. ಆ ಟೈಮಿಗೆ ಬಂದರೆ ನಾವೆಲ್ಲ ಬಹಿರಂಗವಾಗಿ ಭುಜ ಹಚ್ಚಿ ನಾವು ಅವ್ರಿಗೆ ದುಡಿತೀವಿ. ಆ ಸಂದರ್ಭ ಬರಲಿ. ವಯಸ್ಸು ಚಿಕ್ಕದಿದೆ, ಆದರೆ ಪಂದಿಸೋದು ಭಾಳ ಕಮ್ಮಿ. ಇನ್ನೂ ಬುದ್ಧಿ ಮೆಚೂರ್ಡ್ ಆಗಲಿಲ್ಲ. ಮೆಚೂರ್ಡ್ ಆದಮೇಲೆ ಬಯಲಿಗೆ ಬಂದರೆ ಎಲ್ಲ ಧರ್ಮದವರು ಸಹಾಯ ಪಡೆದಿದ್ದಾರೆ. ಅವರಿಗೆಲ್ಲ ಬಿಟ್ಟು ಕೊಡೋದಿಲ್ಲ. ನಾವೆಲ್ಲ ಮುಂದಾಳಾಗಿ ನಾವು ನಿಂತಿದ್ದು ಅವ್ರಿಗೆ ಕೆಲಸ ಮಾಡ್ತೀವಿ. ಆಮೇಲೆ ಅಂದರೆ ಅಲ್ಪಸಂಖ್ಯಾತರನ್ನ ಬಳಕೆ ಮಾಡ್ಕೊಂಡು ಬರೀ ವೋಟಿಂಗ್ ಅಷ್ಟೇ ಬಳಕೆ ಮಾಡ್ಕೊತಾರ ಅಂತ ಸರ್. ಯಾಕಂದರೆ ಟಿಕೆಟು ಇವಾಗ ಜಮೀರ್ ಅಹ್ಮದ್ ಅವರು ಸಾಕಷ್ಟು ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಕಷ್ಟು ಲಾಬಿ ಮಾಡ್ತಿರೋವಂಥದ್ದು. ಅಂದರೆ ಯಾರಿಗಾದರೂ ಟಿಕೆಟ್ ಕೊಡಲಿ ಅಂದರೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ದಾವಣಗೆರೆ ದಕ್ಷಿಣ ಟಿಕೆಟ್ ಕೊಡಬೇಕಂತ ಸಾಕಷ್ಟು ಲಾಬಿ ನಡೆಸ್ತಾ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಸರ್? ಸರ್, ಈ ದಕ್ಷಿಣ ಕ್ಷೇತ್ರ ಯಾರೂ ದುರುಪಯೋಗ ಪಟ್ಟಿಲ್ಲ. 2ನೇ ದಿನ ಅಂತ ಹೇಳಿದರೆ ನಮಗೆ ಆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇನ್ನೊಂದು ಪಕ್ಷನೇ ನಮಗೆ ಗೊತ್ತಿಲ್ಲ. ಮುಸಲ್ಮಾನರಿಗೆ ಎಲ್ಲ ಜಾತಿ ಧರ್ಮದವರಿಗೆ ಎಲ್ಲ ಪಕ್ಷಗಳು ಅದಾವು. ಆದರೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟರೆ ಒಲವು ಯಾವ ಪಕ್ಷದ ಮೇಲೆ ಒಲವು ಇಲ್ಲ. BJP ಬೋಟ ತೊಗೊತಾರೆ, ಅಡ್ಡಾಡ್ತಾರೆ, ಹಾಕೋದೇ ಕಾಂಗ್ರೆಸ್ಸಿಗೆ. JDS ಬೋಟ ತೊಗೊತಾರೆ, ಫಂಕ್ಷನ್ ಮಾಡ್ತಾರೆ, ಹಾಕೋದೇ ಕಾಂಗ್ರೆಸ್ಸಿಗೆ. ಹಂಗಾಗಿ ಈ ದಕ್ಷಿಣ ಕ್ಷೇತ್ರ ಪರಬಲ ಅಂತ ಭಾವಿಸ್ಬೋದು. ಆದರೆ ಇಲ್ಲಿ ಈ ನಿರ್ಧಾರ ಈಗ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಆಯಿಂದದವರು ತೀರ್ಪು ತಂದಿದ್ದಾರೆ. ಈ ಮರು ಚುನಾವಣೆಗೆ ಮುಸ್ಲಿಮ್ಸಿಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತೈತೆ ಅಂತೇಳಿ ನಾ ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೊಡದೇ ಇದ್ರೆ ಸರ್ ಏನು ಸರ್ ಮುಂದಿನ ನಿರ್ಧಾರ ಅಲ್ಪಸಂಖ್ಯಾತರದು? ಸರ್, ಕೊಡದೇ ಇರಲಿದ್ರೂ ನಾವು ಕಾಂಗ್ರೆಸ್ಸಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ಮಾಡೋದೂ ಇಲ್ಲ. ನಮ್ಮ ರಕ್ತದಲ್ಲಿ ಬಂದುಬಿಟ್ಟಿದೆ. ನಾವು ಪಕ್ಷದಲ್ಲಿ ಮುಡುಪಾಗಿಬಿಟ್ಟಿದ್ದೀವಿ. ಆದರೆ ಯಾರಿಗೇ ಸಿಗಲಿ, ಆಯಿಂದದರಿಗೆ ಸಿಕ್ಕರೆ ನಾವು ಬಹಿರಂಗವಾಗಿ ಬಯಲಿಗೆ ಇಳಿದು ನಾವು ಮಾಡ್ತೀವಿ ಅಂಥೇಳಿ ಸಭೆಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಸರ್, ಕೊನೆಯದಾಗಿ ಈಗ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಅವ್ರಿಗೆ ಟಿಕೆಟ್ ಆಯಿತು. ತಾವು ಎಲ್ಲರೂ ಕೂಡ ಅವರ ಹಿಂಬಲವಾಗಿ ನಿಂತು ಅವ್ರನ್ನ ಬೆಂಬಲಿಸ್ತೀರಾ ಸರ್? ಸರ್, ಈಗ ಸಮಾಜ ಇದೆ. ಸಮಾಜ ಬಿಟ್ಟು ನಾನು ಹೋಗೋಕ್ಕಾಗಲ್ಲ, ಇನ್ನೊಬ್ಬರು ಹೋಗೋಕ್ಕಾಗಲ್ಲ.
ಆ ಸಂದರ್ಭದಲ್ಲಿ ನಾವು ಸಮಾಜದಲ್ಲಿ ಒಂದು ತೀರ್ಪು ತಗೊಂಡು ಏನಪ್ಪ ನಾವು ಅಲ್ಪಸಂಖ್ಯಾತರು ಕೇಳಿದ್ದು ಆದ್ರೂ ಸಮರ್ಥಿಗೆ ಸಿಕ್ಕೈತೆ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಏನು ತೀರ್ಪು ಆಗ್ತೈತಿ, ಎಲ್ಲ ಮಸೂತಿ ಕಮಿಟರ್ ಇರ್ತಾರೆ, ಏರಿಯಾ ಭಾಗದ ಏರಿಯಾದವರು ಜವಾಬ್ದಾರಿ ವ್ಯಕ್ತಿಗಳು ಇರ್ತಾರೆ, ಅವ್ರನ್ನ ಕರೆದು ಮಾತಾಡಿ ಓಕೆ ಅಂದಮೇಲೆ ನಾವು ಸಮರ್ಥಿಗೆ ಮಾಡಾಗ ಸಿದ್ಧ ಅಂತ ಇದೀವಿ. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂಥದ್ದು ನಮ್ಮ ಒಂದು ಏನಂತಂದರೆ ಅಲ್ಪಸಂಖ್ಯಾತರು ಒಟ್ಟು ಯಾವಾಗಾದರೂ ಕೂಡ ಕಾಂಗ್ರೆಸ್ಸಿಗೆ ಅದನ್ನು ಹೊರತುಪಡಿಸಿ ನಾವು ಬೇರೆ ಪಕ್ಷಕ್ಕೆ ಹಾಕೋದಿಲ್ಲ. ತದನಂತರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಾದ ನಂತರ ನಮ್ಮ ಅಲ್ಪಸಂಖ್ಯಾತರು ಕೂಡ ನಾವೊಂದು ಒಂದು ಏನೊಂದು ನಿರ್ಧಾರ ತೆಗೆದುಕೊಳ್ತಾರೆ, ಅದಕ್ಕೆ ನಾವು ಬದ್ರಿದ್ದೇವೆ ಅಂಥೇಳಿ ಇಲ್ಲಿ ಸಾದಿಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶೇಖರಪ್ಪ ನಗರದಲ್ಲಿ ನಾವಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಯುವಕರು ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ತೀರಿ ತಾವು? ಯಾರು ಬಂದರೆ ಇಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ? ಇಲ್ಲಿ ಯಾರು ಒಳ್ಳೇದು ಮಾಡ್ತಾರ ಅಂತಾರಿಗೆ ರೀ. ಆದರೆ ಕಾರ್ಪೆಂಟ್ರ್ ಒಳ್ಳೆಯವರು ಇರಬೇಕು, ನಮ್ಮ ಏರಿಯಾದಕ್ಕೆ ಇದಕ್ಕೂ ಇದು ಮಾಡ್ತಾ ಇರಬೇಕು, ಸ್ವಚ್ಛತೆ ಮತ್ತು ಏರಿಯಾಗಳೆಲ್ಲ ಅಡ್ಡಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅಂಥವ್ರಿಗೆ ವ್ಯಕ್ತಿಗಳಿಗೆ ನೋಡಿ ಮುಸ್ತೋಣ ಅಂತ ಅವ್ರ ಹೆಸರು, ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಂದರೆ ಈಗ ಶಾಮನೂರು ಶಿವಶಂಕರಪ್ಪನವ್ರು ಇದ್ರು, ಅವರು ಮೊನ್ನೆ ತಾನೇ ನಿಧನ ಹೊಂದಿದ್ರು. ಆ ಕಾರಣಕ್ಕಾಗಿ ಉಪಚುನಾವಣೆ ನಡೀತಾ ಇದೆಯಲ್ಲ, ಅವ್ರು ಮುಂಚೆ ಈಗ 4 ಬಾರಿ ಆರಿಸಿ ಬಂದ್ರೆ ಏನು ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಮಾಡಿದ್ದಾರೆ. ಅವ್ರ ಮಗ ಮಾಡಿದ್ದಾರೆ. ಇಲ್ಲಿ ಓಣೆಯಲ್ಲಿ ಚರಂಡಿ ಪರಂಡಿ ಎಲ್ಲ ಇದ್ದಾಗೆಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಅಂದರೆ ನಿಮ್ಮ ಭಾಗದಲ್ಲೆಲ್ಲ ಕ್ಲೀನ್ ಅಥವಾ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅಂತೀರಾ? ಮಾಡ್ಯಾರೆ. ಮತ್ತೆ ಅವರು ಮೊಮ್ಮಗನಿಗೆ ಸಮರ್ಥಕ್ಕೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದ್ದಾರೆ. ನಿಮ್ಮ ಸಪೋರ್ಟ್ ಯಾರಿಗೆ? ಕೊಳ್ಳಿ ಒಳ್ಳೇದೇ, ಅವರಿಗೆ ಕೊಳ್ಳಿ ಒಳ್ಳೇದೇ. ಹೌದಾ? ಓಕೆ, ಮತ್ತೊಬ್ರು ಇದಾರಲ್ಲಿ. ಅಣ್ಣ ನಮಸ್ತೆ, ತಮ್ಮ ಹೆಸರು? ಶಿವಾನಂದ ಅಂತ ಸರ್. ನಿಮ್ಮ ಭಾಗದಲ್ಲಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ದಾವಣಗೆರೆ ದಕ್ಷಿಣ ನಾವು ಚೆನ್ನಾಗೈತೆ, ಎರಡು ಕಡೆಯಿಂದನೂ ಫೈಟ್ ಐತೆ. ಟಿಕೆಟಿಗೋಸ್ಕರ ಬಡದಾಡ್ತಾರೆ ದೊಡ್ಡವರು, ಆ ವಿಚಾರ ಬೇರೆ. ಇಲ್ಲಿ ವಾಸ್ತವವಾಗಿ ಸ್ಥಳೀಕರಿಗೆ ಏನು ಒಳ್ಳೇದು ಮಾಡ್ತಾರೋ ಅವ್ರು ಬಂದರೆ ಭಾಳ ಚೆನ್ನಾಗಿ. ನಾವು ಆ ಕಡೆಗೆ ಹೇಳ್ಬೋದು, ಈ ಕಡೆಗೆ ಹೇಳ್ಬೋದು, ನಾವು ಹೇಳೋದು ಮುಖ್ಯ ಬರಲ್ಲ. ಸ್ಥಳೀಕರಿಗೆ ಒಳ್ಳೆ ಕೆಲಸ ಮಾಡೋರಿಗೆ ಟಿಕೆಟ್ ಸಿಗಲಿ ಅಂತ ನಾವು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ. ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಏನೋ ಒಂದು ಗಿಮಿಕ್ ನಡೀತಾ ಐತೆ, ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಏನೋ ಗಿಮಿಕ್ ನಡೀತಾ ಐತೆ, ಮುಂದೆ ನೋಡೋಣ ಯಾರಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಕಾಂಗ್ರೆಸ್ ಮತ್ತೆ ಜಯಬೇರೆ ಬರ್ತಂತ್ರಿ. ಈಗ ಹೊಸ ಬಂದವ್ರಿಗೂ ಒಂದು ಹುಮ್ಮಸ್ಸು ಇರುತ್ತೆ, ಹಳಬ್ರಿಗೆ ಅಂತ ನಾವು ಗೆದ್ವಿ ಅನ್ನೋದೊಂದು ಹೆಸರು ಇರುತ್ತೆ. ಅದು ನಾವು ಮುಂದಾಗಿ ಏನು ಹೇಳಕ್ ಬರಲ್ಲ, ಕಾದ್ ನೋಡೋಣ. ಅಂದ್ರೆ ನಿಮ್ಮ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ಸರ್? ಇಲ್ಲಿ ದಕ್ಷಿಣ ಕಾರ್ಯಗಳು ಆಗಿದಾವ್, ನಮ್ಮ ಸ್ಥಳೀಯ ಪೂರ್ತಿ ಆಗಿದಾವ್, ಅಭಿವೃದ್ಧಿ ಕಾರ್ಯಗಳು ಆಗಿದಾವ್. ಅಂದರೆ ಈ ಭಾಗದಲ್ಲಿ ಸರಿಯಾದಂಥ ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ, ಸರಿಯಾದಂಥ ಒಂದು ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಸಾಕಷ್ಟು ಇನ್ನೂ ಕೆಲಸಗಳಾಗಬೇಕಿತ್ತು, ಆಗಿಲ್ಲ ಅಂತೇಳಿ ಸಾಕಷ್ಟು ದೂರುಗಳು ಹೇಳ್ತಾರೆ. ಅಂದರೆ ಯಾರು ಈ ಭಾಗದಲ್ಲಿ ಜನನಾಯಕರು ಬಂದರೆ ಇನ್ನೂ ಅಭಿವೃದ್ಧಿ ಹೊಂದಬಹುದು ಅಂತೀರಿ? ಯಾರು ಬಂದರೆ ಅನುಕೂಲ ಸರ್? ಅದನ್ನ ಈಗ ಎಲ್ಲರೂ ಅವರೇ ಮಾನವೀಯತೆಯಿಂದ ಮನಸ್ಸು ಕೊಟ್ಟು ಮಾಡಿದ್ರೆ ಎಲ್ಲದೂ ಆಕತ್ತೆ. ಮನಸ್ಸಿಗೆ ನಾವು ಹೆಚ್ಚಿನದಾಗ ಏನಿಲ್ಲ, ಮಾಡ್ಬೇಕಂತ ಅವ್ರ ತಲೆ ಬಂದ್ರೆ ಎಲ್ಲರೂ ಮಾಡ್ತಾರೆ. ಅವರು ಉಂಟು, ಇವರು ಉಂಟು, ಕಾಂಪಿಟೇಷನ್ ನಡೀತಾ ಇದೆ, ಮುಂದೆ ನೋಡೋಣ. ಯಾಕಂದ್ರೆ ಕಾಂಗ್ರೆಸ್ ನಿಂದ ಜಬ್ಬಾರ್ ಅವರು ಇದ್ದಾರೆ, ಆಮೇಲೆ ಸುಮಾರು ಆಕಾಂಕ್ಷಿಗಳಿದ್ದಾರೆ. ಈ ಕಡೆ ಬಿಜೆಪಿ ಅವರು ಅಜಯ್ ಕುಮಾರ್ ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ಆಮೇಲೆ ಯಶವಂತ್ ಜಾಧವ್ ಅವರು ಇದ್ದಾರೆ. ನಿಮ್ಮ ಅಭಿಪ್ರಾಯ ಎಲ್ಲ ನಾಯಕರು ಇದಾರಲ್ಲ, ನಿಮಗೆ ಈ ನಾಯಕರಲ್ಲಿ ಯಾರು? ಸಾಕಷ್ಟು ಸಲ ಪ್ರಚಾರಗಳು ನಡೆದಿದ್ದಾವೆ, ಅವ್ರಿಗೆ ಟಿಕೆಟು ಇದು ಆಗೈತಿ, ಟಿಕೆಟು ಸಿಕ್ಕಿಲ್ಲ. ಈ ಸಲ ನೋಡೋಣ, ಅವ್ರಿಗೆ ಏನೋ ಟಿಕೆಟ್ ಸಿಕ್ಕರೆ ಅವ್ರದ್ದು ಈಗ ಬರೀ ಆಗ್ಲಲ್ಲ, ಅವ್ರಿಗೆ ಕೊಟ್ಕಂತ ಇದ್ರೆ ಆಗಲ್ಲ. ಇವ್ರಿಗೂ ಒಂದು ನೋಡೋಣ, ಇವರು ಒಂದು ಗೋಪುರ ಕಟ್ಟೋರು, ಅವ್ರ ಮೇಲೆ ಕಳಸ ಕಟ್ತಾರ, ನೋಡೋಣ, ಅವ್ರಿಗೊಂದು ಅವಕಾಶ ಕೊಡ್ಬೇಕು. ಮನೆ ಹಾಕ್ಬೇಕನ್ನೋದೇನಿಲ್ಲ. ಈಗ ಅವರು ಈಗಾಗಲೇ 10-12 ವರ್ಷದಿಂದ ಅವರು ಹೊಡೆದಾಡ್ತಾ ಇದಾರೆ, ಟಿಕೆಟ್ ಸಿಗ್ತಾ ಇಲ್ಲ, ಮತ್ತು ಏನೇನೋ ಮಾಡ್ತಾ ನಡೀತಾರೆ. ನಿಮ್ಮ ಭಾಗದಲ್ಲಿ ಪ್ರಮುಖ ಅಂತಂದ್ರೆ ಅಲ್ಪಸಂಖ್ಯಾತರು, ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಸರ್? ಸರ್, ಯಾರು ಸಮರ್ಥವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರ ಅವರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದೇ. ಬಹುತೇಕವಾಗಿ 99% ದಾವಣಗೆರೆ ದಕ್ಷಿಣನೂ ಅಭಿವೃದ್ಧಿ ಆಗಿದೆ, ಉತ್ತರನೂ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿಯಲ್ಲಿ ಯಾವುದೇ ತಾರತಮ್ಯ ಆಗಿಲ್ಲ.
ವೈಯಕ್ತಿಕವಾಗಿ ಅಭಿವೃದ್ಧಿ ಕೇಳಿದ್ರೆ ಯಾರೂ ಆಗಲ್ಲ. ಸರ್ಕಾರದಿಂದ ವೈಯಕ್ತಿಕ ಅಭಿವೃದ್ಧಿ ಯಾರೂ ಆಗಲ್ಲ. ಈಗ ಯಾರು ಸಮರ್ಥರಿದ್ದಾರೆ ಅವರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ, ಅವ್ರು ಗೆಲ್ತಾರೆ. ಅಂದ್ರೆ ನಿಮ್ಮ ಅಭಿಪ್ರಾಯ ಸರ್, ಈ ಬಾರಿ ಕಾಂಗ್ರೆಸ್ನಲ್ಲಿ ಬಹುತೇಕ ಪಾರ್ಟಿ ಅಂತಂದ್ರೆ 2 ಪಾರ್ಟಿ ಅನ್ನೋ ರೀತಿಯಾಗಿದೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಪ್ರಮುಖವಾಗಿ ಟಿಕೆಟ್ ಕೊಡಲೇಬೇಕಂತೇಳಿ ಜಮೀರ್ ಅಹಮದ್ ಅವರು ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ಇಲ್ಲ ನಮ್ಮ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಅವರು ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಇದು BJP ಅವರಿಗೆ ಪ್ಲಸ್ ಆಗುತ್ತಂತ ಏನಂತೀರಾ? ಅವ್ರು ಯಾವುದೇ ಕಾರಣಕ್ಕೂ BJPಗೆ ಪ್ಲಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯರು ಅಧ್ಯಕ್ಷರು, KPCC ಅಧ್ಯಕ್ಷರು ಯಾವ ನಿರ್ಣಯ ತಗೊಂತಾರೆ ಅವರಿಗೆ ಟಿಕೆಟ್ ಸಿಗುತ್ತೆ. ಆ ನಂತರ ಗೆಲುವು ಸದಾ ಒಂದೇ ಆಗುತ್ತೆ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತೇಳಿ ಜಮೀರ್ ಸಾಹೇಬ್ರು ಕೇಳಿದ್ರೆ ತಪ್ಪೇನಿಲ್ಲ. ಅವರು ಸಾಕಷ್ಟು ಮತದಾನಗಳು ಹೊಂದಿದ್ದಾರೆ, ಅವ್ರು ಕೇಳ್ತಾರೆ, ಅವರ ಅಭಿಪ್ರಾಯವನ್ನು ಅವ್ರು ಹೇಳ್ಕೊಂತಾರೆ, ಪಕ್ಷ ತೀರ್ಮಾನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದು BJPಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ನಲ್ಲಿ ಉಳಿಯುತ್ತಂತೀರಾ? ಹೌದು, ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಆಗಿ ಉಳಿತದೆ. ಟಿಕೆಟ್ ಯಾರಿಗೆ ಘೋಷಣೆ ಮಾಡಿದ್ರೆ ಜಯಬೇರಿ ಬಾರಿಸ್ತಾರೆ, ಯಾರೇ ನಿಂಡ್ರಲಿ. ಅವ್ರು ಖಂಡಿತ 100% ಅದು ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು. ಹೇಗೆ ನಡೀತದೆ ಸರ್ ಕಾಂಗ್ರೆಸ್ ಮತ್ತೆ BJP ಫೈಟ್? ಈ ಬಾರಿ ಯಾರಿಗೆ ಟಿಕೆಟ್ ಕೊಟ್ರೆ ನೇರ ಹಣಹಾನಿ ಆಗತ್ತಂತೀರಾ? ಸರ್, ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಿಗಾರ ಟಿಕೆಟ್ ಕೊಡಲಿ, ನಮಗೆ ಸಮರ್ಥ ಶಾಮ್ನೂರು ಅವರಿಗೆ ಕೊಟ್ಟರು ತೊಂದರೆ ಇಲ್ಲ, ಹಾಗೂ ಅಲ್ಪಸಂಖ್ಯಾತರಿಗೆ ಕೊಟ್ಟರು ತೊಂದರೆ ಇಲ್ಲ. ಬೇರೆ ಅವ್ರಿಬ್ಬರನ್ನು ಬಿಟ್ಟು ಬೇರೆ ಯಾರು ಹಿಂದುಳಿದ ವರ್ಗದವ್ರಿಗೆ ಕೊಡ್ತೇವೆ ಅಂದ್ರೂ ಅವ್ರಿಗೆ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತ. ಇಲ್ಲಿ ಯಾವುದೇ ಕಾರಣಕ್ಕೂ BJP ಅವ್ರಿಗೆ ಗೆಲ್ಲಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಏನು ಮಾಡಿದ್ದಾರೆ ಸಾಧನೆ? ಅವರು ಏನೂ ಮಾಡಿಲ್ಲ ಸಾಧನೆ. ಏನು ಒಂದು ಹೇಳ್ಕೊಳಕ್ಕಂತ BJP ಅವರು ಅಷ್ಟು ಕಾರ್ಪೊರೇಟರ್ ಇದ್ದರು, ಅಲ್ಲೇ ಇದ್ದರು, ಏನೂ ಒಂದು ಸಾಧನೆಯೂ ಮಾಡಿಲ್ಲ ಇಲ್ಲಿ. ದಾವಣಗೆರೆಗೆ ಕೊಡುಗೆ ಅಂತ ಕೊಡೋಕ್ಕದೇ ಯಾವೂ ಇಲ್ಲ. ದಾವಣಗೆರೆ ಕೊಡುಗೆ ಕೊಟ್ಟಿರೋದೇ ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನ್ ಅವರು. ಆ ಕೊಡುಗೆನೇ ಆಧರಿಸಿ ದಾವಣಗೆರೆ 11,000 ಜನ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆ ಹಕ್ಕುಪತ್ರ ಕೊಟ್ಟು ಇವತ್ತು ನಮ್ಮ ಸ್ಲಮ್ ಏರಿಯಾದಲ್ಲಿ ಮನೆ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 2,65,000 ರೂಪಾಯಿ ಮನೆಗಳಿಗೆ ಲೋನ್ ಕೊಟ್ಟು ಇವತ್ತು ಮನೆ ನೋಡಂಗಿದೆ. ಹಿಂದೆ ಗುಡಿಸ್ಲಿದ್ವು, ಅವು ಇವತ್ತು ಬಿಲ್ಡಿಂಗ್ ಥರ ಆಗಿದ್ದಾರೆ. ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷ ಬಂದರೆ ಇಲ್ಲಿ ಬಡ ಬಗ್ಗರಿಗೆ ಎಲ್ಲರಿಗೂ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬರೋದೇ ಸೂಕ್ತ ನಮಗೆ ಇಲ್ಲಿ. ಅಂದರೆ ಈಗ BJP ಅವ್ರು ಬಂದರೆ ಏನು ಮಾಡ್ತಾರೆ ಅಂತಂದರೆ ಬರೀ ಅವ್ರಿಗೆ ಜಾತಿ ಅಂತಂದೇಳಿ ಹಿಂದುಳಿದವರ್ಗಂತ ಬೆಂಕಿ ಹಚ್ತಾರೆ. ಅದು ಆಗಬಾರ್ದು. ಇಲ್ಲಿ ಎಲ್ಲರೂ ಒಂದೇ ಸಮಯದಲ್ಲಿ ಇದ್ದೇವೆ. ಈ ವರ್ಷ ಆದರೂ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗಲಾಟೆ ಗದ್ದಲೆಗಳ ಹಿಂದೆ ಆಗಿತ್ತು. 1994-92 ಆಗಿತ್ತು. ಆವಾಗಿಂದ ಇಲ್ಲಿ ತನಕ ಶಾಮನೂರ ವಹಿಸ್ಕೊಂಡ ಮೇಲೆ ಯಾವುದೇ ಗಲಾಟೆ ಗದ್ದಲೆಗಳಾಗಿಲ್ಲ. ಈಗೀಗ ಬಂದ ಮೇಲೆ ಅದು ಅಂತ ಇದು ಅಂತಂದರೆ ಹಿಂದೂ ಮುಸ್ಲಿಮ್ ಅಂತ ಜಗಳ ಹಚ್ಕೊಂತ ಹೊಂಟಿದ್ದಾರೆ ಇವ್ರು ಏನು ಅಜೆಂಡಾ ಏನಿಲ್ಲ. ಇವ್ರದ್ದು ಏನಪ್ಪ ಅಜೆಂಡಪ್ಪ ಅಂದರೆ ಹಿಂದೂ ಮುಸ್ಲಿಮ್ ಗಲಾಟೆ ಒಂದೇ ಅಜೆಂಡಾ ಇವ್ರದ್ದು. ಅಂದ್ರೆ ನೀವು ಹೇಳ್ತಾ ಇರೋದು ಸರಿ ಸರ್. ಅಂದ್ರೆ ಇವಾಗ ಅಲ್ಪಸಂಖ್ಯಾತರು ಏನು ಪಟ್ಟು ಬಿಡಿದಿದ್ದಾರೆ, ನಾವು ಏನಾದರೂ ಆಗಲಿ ಈ ಬಾರಿ ನಮಗೆ ಟಿಕೆಟ್ ಕೊಡಲೇಬೇಕಂತೇಳಿ. ಯಾಕಂದ್ರೆ ಈಗ ಜಮೀರ್ ಅಹಮದ್ ಅವರು ಪಟ್ಟು ಹಿಡಿದಿದ್ದಾರೆ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ನಮ್ಮ ಮಗನಿಗೆ ಕೊಡ್ಬೇಕಂತ ಪಟ್ಟು ಹಿಡಿದಿದ್ದಾರೆ. ಇಬ್ಬರು ಜಗಳದಲ್ಲಿ ಮೂರನೇದವರು BJP ಅವರು ಲಾಭ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಅಂತಿಮ. ಅಲ್ಲಿ ಯಾರಿಗಾರ ಟಿಕೆಟ್ ಕೊಟ್ಟರು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗಲಿ ಕಾಂಗ್ರೆಸ್ ಇದಾಗಲಿ ಅವರು ಕೆಲಸ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಗೆಲುವು ನಿಶ್ಚಿತ ಇದೆ. ಯಾವುದೇ ಕಾರಣಕ್ಕೂ ಈಗ ಇಲ್ಲಿ 6 ಬಾರಿ ಶಾಮು ಶಿವಶಂಕರ್ ಗೆದ್ದಿದ್ದಾರೆ. ಹಂಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರನ ಬೇರೆಯವರಿಗೆ ಬಿಟ್ಕೊಡೋಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸರಿಯಿಲ್ಲ, ಇದು ತಯಾರಿಲ್ಲ. ಮತ್ತು ಇವರು ಯಾವ ಮುಖಂಡರುಗಳು ನಾವು ಬಿಟ್ಕೊಡೋಕ್ಕಂತ ಮಾತೇ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಜಯಬೇರಿ ಕಾರ್ಯಕರ್ತರ ಬಳಗನೇ ದೊಡ್ಡದಿದೆ. ಹಂಗಾಗಿ ಕುಟುಂಬ ರಾಜಕೀಯ ಅನ್ಸಲ್ವಾ ಸರ್ ಇದು? ಸರ್, ಕುಟುಂಬ ರಾಜಕೀಯ ಎದರಲ್ಲಿಲ್ಲ. BJP ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಟ್ಟು ನೋಡ್ಬೋದಲ್ಲ? ಕೊಡ್ಬೋದು, ಅದೇ ಹೇಳ್ತದೆ. ಹೈಕಮಾಂಡ್ ಇಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ. ಈಗ ಯಾವ ಪಕ್ಷದಲ್ಲಿ ಇಲ್ಲ, ಯಾಕೆ BJP ಅಲ್ಲಿ ಇಲ್ವಾ ಕುಟುಂಬ ರಾಜಕಾರಣ? ಈಗ ಯಡಿಯೂರಪ್ಪ ಅವರು ವಿಜೇಂದ್ರ ಅವರಿಗೆ ಮಾಡ್ತಿದ್ದಾರೆ, ಅದರಲ್ಲಿ ಮುಂದೆ ಮಾಡ್ತಿದ್ದಾರೆ. ಅವಾಗ ಎಲ್ಲ ಪಕ್ಷದಲ್ಲಿ ಇದೆ. ಈಗ ದೇವೇಗೌಡರು ಇಟ್ಕೊಳ್ರಿ, ಕುಮಾರಸ್ವಾಮಿ ಇಟ್ಕೊಳ್ರಿ, ಮಗನ ತರಬೇಕಂತ ಇದ್ದಾರೆ. ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ. ಹಂಗಾಗಿ ಕುಟುಂಬ ರಾಜಕಾರಣ ಅಂತ ಏನಿಲ್ಲ. ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೋ ಅದಕ್ಕೆ ನಾವು ಕಾರ್ಯಕರ್ತರು ತೀರ್ಮಾನ, ಕಾರ್ಯಕರ್ತರು ಗೆಲ್ಲಿಸ್ತಾರೆ. ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ. ಈಗಂದ್ರೆ ನಿಮ್ಮ ಭಾಗದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಕಾಲೇಜುಗಳಿಲ್ಲ ಅಂತೇಳಿ ಸುಮಾರು ನಿಮ್ಮ ಜನ ಹೇಳಿರ್ತಕ್ಕಂಥದ್ದು, ಅದು ಇಲ್ಲ. ಈಗ ಮುಂದೆ ಈಗ MP ಅವರು ಗೆದ್ದಿದ್ದಾರೆ, ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ಬೋದು, ಇನ್ನೂ ಅವಕಾಶ ಇದೆ ಅವರಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆಗೀಗ ಒಂದು ಆಲ್ರೆಡಿ ಈಗ ಸ್ಕ್ಯಾನಿಂಗು ಅದು ಅಂತೇಳಿ ಶಾಮಶೇಖರ್ ಹಾಸ್ಪಿಟ್ಲನ್ನ ಬಿಟ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಲೇಜು ಬಿಟ್ಟು ಮಾಡ್ಬೋದು. ಜಾಗ ಅವರು ನೋಡ್ತಿದ್ದಾರೆ, ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ದಾವಣಗೆರೆಯಲ್ಲಿ ಶಾಮನೂರವ್ರು ಬಿಟ್ಟರೆ ಅಭಿವೃದ್ಧಿ ಯಾರೂ ಮಾಡೋಕ್ಕಾಗಲ್ಲ. ಈಗ BJP ಅವರು ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಿದ್ದಾರೆ BJP ಅವರು? ಏನೂ ಮಾಡ್ತಾ ಇಲ್ಲ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತ.